Hello friends, welcome back to my channel. Actually ನಾನು ಇವತ್ತು ಸಹ ದ್ವಿತೀಯ BA ಅವರ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಯೋಗವನ್ನ ಕೇಳ್ತಾರೆ ಅಂತ ಹೇಳಿದೆ. ಪ್ರಾಕ್ಟಿಕಲ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಆ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ದ್ವಿತೀಯ BA ಮನೋವಿಜ್ಞಾನ ಪಠ್ಯ ಪುಸ್ತಕವನ್ನ ನೋಡಿದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಇದರಲ್ಲಿ 2 ಭಾಗಗಳು ಇರುತ್ತೆ. ಒಂದರಲ್ಲಿ ಥಿಯರಿ ಇರುತ್ತೆ. ಥಿಯರಿಯಲ್ಲಿ 4 ಬ್ಲಾಕ್ಗಳನ್ನು ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲದರಿಂದನೂ ಸಹ ನಮಗೆ ಪ್ರಶ್ನೆಗಳನ್ನು ತೆಗಿತಾರೆ. ಹಾಗಾಗಿ ಎಲ್ಲದನ್ನು ಸಹ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಅದರಲ್ಲೂ ಕೂಡ ವಯಸ್ಕಾವಧಿ ಮತ್ತು ವೃದ್ಧಾಪ್ಯ ಅನ್ನೋದು ತುಂಬ ಮುಖ್ಯ ಆಗತ್ತೆ ಅಂತ ಹೇಳಿ ನಾನು ಹೇಳಿದ್ದೆ. ಅದಾದ ನಂತರ ಪ್ರಾಯೋಗಿಕ ಮನೋವಿಜ್ಞಾನವನ್ನು ನಾವು ನೋಡೋದಾದರೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಂತೆ ನಾವು ವರ್ಣಕ್ಷೇತ್ರಗಳನ್ನು ಗುರುತಿಸುವುದು, ವರ್ಣಾಂಧತೆ ಮತ್ತು ಪುನರಾವರ್ತಿತ ಮತ್ತು ಪುನಸ್ಮರಣೆ ವಿಧಾನಗಳು, ಪುನಸ್ಮರಣೆ ಮತ್ತು ಅಭಿಜ್ಞಾನ, ಇದಿಷ್ಟು ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದನ್ನು ನಾವು ನೋಡಿದ್ವಿ. ಹಾಗಾಗಿ ಮತ್ತೆ ಕೊನೆಯದಾಗಿ 11ನೇದು ಸ್ವಪರಿಕಲ್ಪನೆ ಮತ್ತು ಸ್ವಪ್ರತ್ಯಯ. ಇದಿಷ್ಟನ್ನು ಸಹ ನಾವು ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕಾಗತ್ತೆ. ಪ್ರಾಯೋಗಿಕ ಮನೋವಿಜ್ಞಾನದ ಕುರಿತಷ್ಟೇ ನಾವು ಇವತ್ತು ವಿಚಾರವನ್ನ ಮಾತಾಡ್ತಾ ಇರೋದ್ರಿಂದ ಪೇಜ್ ನಂಬರ್ 229 ಇಂದ ನಮಗೆ ಪ್ರಾಕ್ಟಿಕಲ್ಗಳು ಸ್ಟಾರ್ಟ್ ಆಗತ್ತೆ. ಇದರಲ್ಲಿ ಮೊದಲನೇದಾಗಿ ಕೇಳಿದ್ದಾರೆ ವರ್ಣ ಕ್ಷೇತ್ರಗಳನ್ನ ಗುರುತಿಸುವುದು ಅಂತ ಹೇಳಿ ಒಂದು ಪ್ರಾಕ್ಟಿಕಲ್ ಅನ್ನ ಕೇಳಿದ್ದಾರೆ. ಎಲ್ಲದನ್ನು ನಾವು ಇದಿಷ್ಟನ್ನು ಓದ್ಬೇಕಾ ಅಂತಂದ್ರೆ ಇಷ್ಟನ್ನು ಅಲ್ಲ, ನಮಗೆ ಇದರಲ್ಲಿ ಏನಿದೆ ಅನ್ನೋದು ಥಿಯರಿಟಿಕಲಿ ನಾವು ಅರ್ಥವನ್ನ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾವು ನೋಡೋದಾದ್ರೆ ವರ್ಣಕ್ಷೇತ್ರಗಳನ್ನ ಗುರುತಿಸುವುದು ಅಂತ ಹೇಳಿ ನಾವು ಈ ಒಂದು ಪ್ರಾಕ್ಟಿಕಲ್ ಅನ್ನ ಬರೆಯೋದಕ್ಕೆ ಬೈ ಚಾನ್ಸ್ ಕೇಳಿದ್ರು ಅಂತ ಅನ್ಕೊಳ್ಳಿ. ನಾವು ಹೇಗೆ ಬರೆಯೋದು ಅಂತ ಹೇಳಿ ನೋಡೋದಾದ್ರೆ, ಫಸ್ಟಿಗೆ ಇದನ್ನ ಹೆಸರನ್ನ ಹಾಕೋಬೇಕು. ಇದೇ ರೀತಿ ಹೆಸರನ್ನ ಹಾಕೋಬೇಕು. ವರ್ಣಕ್ಷೇತ್ರಗಳನ್ನ ಗುರುತಿಸುವುದು ಅಂತ ಬರೆದು ಪ್ರಯೋಗ ಸಂಖ್ಯೆ ಅಂತ ಹೇಳಿ ಕೂಡ ಬರೀಬೇಕು. ಇಲ್ಲೇನು ಪ್ರಯೋಗ ನೀವು ಆರ್ಡರಲ್ಲೇ ಕಲ್ತ್ಕೋಬೇಕು, ಹಾಗೆ ಬರೀಬೇಕು ಅಂತ ಇಲ್ಲ. ನಿಮಗೆ ಗೊತ್ತಿದ್ರೆ ಪ್ರಯೋಗ ಸಂಖ್ಯೆ ಎಷ್ಟು ಅಂತ ಹೇಳಿ ಹಾಕಿ. 1 ಅಂತ ಹೇಳಿದ ಅಥವಾ 2 ಯಾವ ಆರ್ಡರಲ್ಲಿದೆ ಅದು ಗೊತ್ತಿದ್ರೆ ಹಾಕಿ, ಇಲ್ಲ ಅಂತಂದರೆ ನಿಮಗೆ ಗೊತ್ತಿರೋದನ್ನ 1 ಅಂತಲೇ ಹಾಕಿ. ಅದಾದ ನಂತರ ಪ್ರಯೋಗ ಕರ್ತೃ ಅಂತ ಹೇಳಿ ಕೇಳಿದ್ದಾರೆ. ಪ್ರಯೋಗ ಕರ್ತೃನ ನೀವು ಬರಿಬೇಕಾಗತ್ತೆ. ಹೆಸರುಗಳನ್ನ ಬರೆಯುವ ಹಾಗಿಲ್ಲ. ಏನು ಬರಿಬೇಕಾಗಿದ್ರೆ ಅಂದರೆ ನೀವು ಅದಕ್ಕೆ ಒಂದು ಹೆಸರಿನ ಇನ್ಶಿಯಲ್ಗಳನ್ನ ಕೊಡ್ಬೋದು, ಅಥವಾ ABCD ಅಂತ ಕೊಡ್ಬೋದು, XYZ ಅಂತ ಹೇಳಿ ಕೊಡ್ಬೋದು. ಇಲ್ಲಿ ಪ್ರಯೋಗ ಕರ್ತೃ ಅಂತ ಬರೆದ್ಬಿಟ್ಟು ಇಲ್ಲಿ ನಿಮ್ಮ ಹೆಸರುಗಳನ್ನ ಹಾಕ್ಬೋದು. ABCD, XYZ, ಅಥವಾ ನಿಮ್ಮ ಹೆಸರಿನ ಇನ್ಶಿಯಲ್ಗಳನ್ನ ಸೇರಿಸಿ BSಗೆ KMP ಈ ಥರ ಎಲ್ಲ ನಿಮ್ದು ಇನ್ಶಿಯಲ್ಗಳೆಲ್ಲ ಇರುತ್ತಲ್ವ, ಅದನ್ನ ಕೂಡ ಹಾಕ್ಬೋದು. ಆಮೇಲೆ ಡೇಟ್ ಯಾವುದನ್ನ ಹಾಕ್ತೀರಾ ಅಂತಂದರೆ ನಿಮಗೆ ಎಕ್ಸಾಮ್ ನಡೀತಾ ಇರುತ್ತಲ್ಲ, ಆ ಎಕ್ಸಾಮಿನ ದಿನದ್ದು ಡೇಟನ್ನು ಹಾಕೋಬೋದು. ವಿಷಯ ಅಂತ ಹೇಳಿದೆ. ವಿಷಯ ಅಂತಂದರೆ ಇಲ್ಲಿ ನಾವು ಯಾರಿಗೆ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಆ ವ್ಯಕ್ತಿ, ಪ್ರಯೋಗಕ್ಕೆ ಒಳಪಡುವಂತಹ ವ್ಯಕ್ತಿಯನ್ನು ನಾವಿಲ್ಲಿ ಕ್ಲೈಂಟ್ ಅಂತ ಹೇಳ್ಬೋದು, ಅಥವಾ ಇಲ್ಲಿ ವಿಷಯ ಅಥವಾ ಸಬ್ಜೆಕ್ಟ್ ಅಂತ ಹೇಳಿ ನಾವು ಅವನ್ನ ಗುರುತಿಸ್ಬೋದಾಗಿದೆ. ಅದಕ್ಕೆ ನಾವು ಯಾರ್ದಾದ್ರೂ ಒಬ್ರ ಹೆಸರು, ಅಲ್ಲೂ ಕೂಡ ನೀವು ಹೆಸರುಗಳನ್ನು ಬರೆಯುವ ಹಾಗಿಲ್ಲ, ಇನ್ಶಿಯಲ್ಗಳನ್ನು ಬಳಸಬೇಕಾಗತ್ತೆ. ಆಮೇಲೆ ಪೀಠಿಕೆಗೆ ಬಂದ್ಬಿಟ್ಟು ಈ ವರ್ಣಕ್ಷೇತ್ರಗಳನ್ನು ಗುರುತಿಸೋದು ಅಂತಂದರೆ ಏನು, ಆ ಪೀಠಿಕೆ ನಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ಒಂದು 1/2 ಪೇಜಸ್ ಕೊಟ್ಟಿದ್ದಾರೆ. ಇಷ್ಟನ್ನು ಬರೀಬೇಕಾ? ಇಲ್ಲ, ನೀವು ಇಷ್ಟನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಒಂದು 3 to 4 ಲೈನ್ ಒಳಗಡೆ ಕಂಪ್ಲೀಟ್ ಆಗೋ ಥರ ನೀವು ಇದನ್ನು ಒಂದ್ಸತಿ ಓದಿ. ನಿಮಗೆ ಎಷ್ಟರ ಮಟ್ಟಿಗೆ ಇದು ಅರ್ಥ ಆಯಿತು, ಹಾಗಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡ್ರಿ ಅನ್ನುವ ರೀತಿಯಲ್ಲಿ ವರ್ಣಕ್ಷೇತ್ರಗಳನ್ನ ಗುರುತಿಸುವುದು ಅಂತಂದರೆ ಏನು ಅಂತ ಹೇಳಿ ನೀವು ಅದನ್ನು ಬರಿಬೇಕಾಗತ್ತೆ. ಇದನ್ನು ಒಂದ್ಸತಿ ಓದ್ಕೊಳ್ಳಿ. ಇದನ್ನು ಓದಿದಾಗ ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಯಿತು, ವರ್ಣಕ್ಷೇತ್ರಗಳನ್ನು ಗುರುತಿಸುವುದು ಅನ್ನುವಂತಹ ಪ್ರಯೋಗ ಮಾಡುವಂತಹ ಉದ್ದೇಶ ಏನು ಅನ್ನೋದು ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ, ಅಥವಾ ಇದರಿಂದ ಏನು ಪ್ರಯೋಜನ ಇದೆ ಅನ್ನೋದು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಪೀಠಿಕೆಯನ್ನು ಬರಿಬೋದಾಗಿದೆ. ಪರಿಧಿಯ ಪ್ರಮಾಣವನ್ನು ಬಳಸಿಕೊಂಡು ವ್ಯಕ್ತಿಯ ಬಣ್ಣ ಕ್ಷೇತ್ರಗಳನ್ನು ತನಿಖೆ ಮಾಡೋದನ್ನು ನಾವು ಏನು ಹೇಳ್ತೀವಿ, ವರ್ಣಕ್ಷೇತ್ರಗಳನ್ನು ಗುರುತಿಸುವುದು ಅಂತ ಹೇಳಿ ಹೇಳ್ತೀವಿ. ಅಥವಾ ತನಿಖೆ ಮಾಡುವುದಕ್ಕೆ ನಾವು ಈ ವರ್ಣಕ್ಷೇತ್ರಗಳನ್ನು ಗುರುತಿಸುವಂತಹ ಒಂದು ಪ್ರಯೋಗವನ್ನು ಮಾಡ್ತೀವಿ. ಅದರಲ್ಲಿ ಏನು ಸಮಸ್ಯೆಯನ್ನು ನಾವು ಕಂಡುಹಿಡಿಬೋದು ಅಂತಂದರೆ, ಹಸಿರು ಮತ್ತು ಕೆಂಪು ವರ್ಣಗಳನ್ನು ಗುರುತಿಸೋದಕ್ಕೆ ಕೆಲವೊಬ್ಬರಿಗೆ ಸಾಧ್ಯ ಆಗೋದಿಲ್ಲ. ಸಮಸ್ಯೆ ಇರುವಂಥವರಿಗೆ ಕೆಲವೊಂದಷ್ಟು ಕಲರ್ಗಳು ಬೇರೆ ಕಲರ್ ಆಗಿ ಕಾಣಿಸುತ್ತೆ. ಅಂಥದನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಈ ಒಂದು ಪ್ರಯೋಗವನ್ನು ಮಾಡ್ತೀವಿ. ವರ್ಣಕ್ಷೇತ್ರಗಳು ಗಾತ್ರ, ಪ್ರಕಾಶ, ಬೆಳಕು ಮತ್ತು ವಯಸ್ಸು ಮುಂತಾದವುಗಳಿಗೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದುತ್ತವೆ. ವರ್ಣಕ್ಷೇತ್ರಗಳು ಎಡಗಣ್ಣಿನಲ್ಲಿ ಎಡಕ್ಕೂ ಬಲಗಣ್ಣಿನಲ್ಲಿ ಬಲಕ್ಕೂ ವ್ಯಾಪಿಸುತ್ತದೆ. ಇದಿಷ್ಟು ಬೇಕಾದರೆ ನೀವು ಇದಕ್ಕೆ ಸೇರಿಸ್ಕೋಬೋದು. ಏನು ಬರಿಬೇಕು ಪೀಠಿಗೆ ಅಂತಂದರೆ, ಪರಿಧಿಯ ಪ್ರಮಾಣವನ್ನು ಬಳಸಿಕೊಂಡು ವ್ಯಕ್ತಿಯ ಬಣ್ಣ ಕ್ಷೇತ್ರಗಳನ್ನು ತನಿಖೆ
ಮಾಡುವುದಕ್ಕೆ ನಾವು ಈ ಪ್ರಯೋಗವನ್ನು ಬಳಸ್ತೀವಿ. ಈ ಪ್ರಯೋಗವನ್ನು ಮಾಡುವಂತಹ ಉದ್ದೇಶ ಏನು ಅಂತಂದರೆ, ಕೆಲವೊಬ್ಬ ವ್ಯಕ್ತಿಗಳಿಗೆ ಹಸಿರು ಮತ್ತು ಕೆಂಪು ವರ್ಣಗಳನ್ನು ಗುರುತಿಸುವುದಕ್ಕೆ ಅಥವಾ ಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಮಸ್ಯೆ ಇದ್ದವರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾವು ಈ ಒಂದು ವರ್ಣಕ್ಷೇತ್ರಗಳನ್ನು ಗುರುತಿಸುವುದು ಎಂಬ ಪ್ರಯೋಗವನ್ನು ಮಾಡಲಾಗುತ್ತದೆ. ವರ್ಣಕ್ಷೇತ್ರಗಳು ಗಾತ್ರ, ಪ್ರಯೋಗ, ಬೆಳಕು ಮತ್ತು ವಯಸ್ಸು ಮುಂತಾದವುಗಳಿಗೆ ಅನುಗುಣವಾಗಿ ವ್ಯತ್ಯಾಸವನ್ನು ಹೊಂದುತ್ತವೆ. ಇಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಅಥವಾ ಎಲ್ಲ ವಯಸ್ಸಿನವರಿಗೂ ಒಂದೇ ರೀತಿಯ ರಿಸಲ್ಟ್ ನಮಗೆ ಸಿಗೋದಿಲ್ಲ. ವರ್ಣಕ್ಷೇತ್ರಗಳು ಎಡಗಣ್ಣಿನಲ್ಲಿ ಎಡಕ್ಕೂ ಬಲಗಣ್ಣಿನಲ್ಲಿ ಬಲಕ್ಕೂ ವ್ಯಾಪಿಸುತ್ತದೆ. ಇಷ್ಟನ್ನ ನೀವು ಬರೆದ್ರೆ ಪೀಠಿಕೆ ಸಾಕು. ಅದಾದ ನಂತರ ಇಲ್ಲಿ ಉದ್ದೇಶ ಅಂತ ಹೇಳಿ ಕೇಳಿದ್ದಾರೆ. ನಾವು ಈ ಒಂದು ಪ್ರಯೋಗವನ್ನ ಮಾಡುವಂತ ಉದ್ದೇಶ ಏನು ಅಂತ ಹೇಳಿ ಕೇಳಿದ್ರೆ, ಅಥವಾ ಉದ್ದೇಶ ಏನು ಅಂತ ಹೇಳಿ ನಾವಲ್ಲಿ ಅವರಿಗೆ ಹೇಳಬೇಕಾಗತ್ತೆ. ನಾವು ಪ್ರಯೋಗವನ್ನು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತಂದ್ರೆ, ವಿಷಯವು ಬಲಗಣ್ಣಿನ ದೃಷ್ಟಿಪಟಲದ ಕೆಂಪು, ಹಸಿರು, ಹಳದಿ ಮತ್ತು ನೀಲಿ ವರ್ಣಕ್ಷೇತ್ರಗಳನ್ನ ಮಾಪನ ಮಾಡುವುದು. ಅವನಿಗೆ ಕಲರ್ ಬ್ಲೈಂಡ್ನೆಸ್ನ ಸಮಸ್ಯೆ ಇರುತ್ತಲ್ವ, ಅದನ್ನ ಗುರುತಿಸೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಒಂದು ಪ್ರಯೋಗವನ್ನ ಮಾಡ್ತೀವಿ. ಬಲಗಣ್ಣಿನ ದೃಷ್ಟಿಪಟಲದ ಕೆಂಪು, ಹಸಿರು, ಹಳದಿ ಮತ್ತು ನೀಲಿ ವರ್ಣಕ್ಷೇತ್ರಗಳನ್ನ ಮಾಪನ ಮಾಡೋದಕ್ಕೆ ನಾವು ಈ ಒಂದು ಪ್ರಯೋಗವನ್ನ ಮಾಡ್ತೀವಿ. ಇದಿಷ್ಟನ್ನ ನೀವು ಬರಿಬೇಕಾಗತ್ತೆ. ಅದಾದ ನಂತರ ಬೇಕಾಗುವ ಸಲಕರಣೆಗಳು, ಅದಕ್ಕೆ ಪರಿಧಿ ಮಾಪಕ, ಕೆಂಪು, ಹಸಿರು, ನೀಲಿ ಮತ್ತು ಹಳದಿ ವರ್ಣಬಿಲ್ಲೆ ಸೂಚಕಗಳು, ಪರಿಧಿ ಮಾಪಕ ನಕ್ಷೆ, ಬರೆಯುವ ಸಲಕರಣೆಗಳು, ಇದಿಷ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ. ಯೋಜನೆ ಅಂತ ಹೇಳಿ ಇದೆ. ನಾವು ಯಾವ ರೀತಿ ಈ ಒಂದು ಪ್ರಯೋಗವನ್ನ ಮಾಡಬೇಕು ಅನ್ನೋದನ್ನ ಬರಿಬೇಕಾಗುತ್ತೆ. 0 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ, 135 ಡಿಗ್ರಿ, 180 ಡಿಗ್ರಿ, 220 ಡಿಗ್ರಿ, 270 ಡಿಗ್ರಿ ಮತ್ತು 315 ಡಿಗ್ರಿಯ 8 ಕೋನಗಳಿಂದ 4 ವರ್ಣಬಿಲ್ಲೆ ಸೂಚಕಗಳನ್ನು ಪ್ರಸ್ತುತಪಡಿಸಲಾಗುವುದು. ಬಲಗಣ್ಣಿನ 4 ವರ್ಣಕ್ಷೇತ್ರಗಳನ್ನು ಗುರುತಿಸಿ ಹೋಲಿಸಲಾಗುವುದು. ನಿಮಗೆ ಈ ಪ್ರಯೋಗಗಳನ್ನು ಓದಿದಾಗ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅಂತಂದಾಗ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಒಂದು ಹಿಂದಿಯ ಚಾನಲ್ ಇದೆ. ಬರೀ ಒಂದು ಪ್ರಯೋಗಗಳನ್ನೇ ಅವರು ಎಕ್ಸ್ಪೆರಿಮೆಂಟ್ ಮಾಡಿರೋದು, ವಿದ್ಯಾರ್ಥಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋದು ಒಂದು ಚಾನಲ್ ಇದೆ. ಆ ಚಾನಲ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಈ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ನೋಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು, ಅದು ಹಿಂದಿಯಲ್ಲಿರುತ್ತೆ. ನಿಮಗೆ ಲ್ಯಾಂಗ್ವೇಜ್ ಅರ್ಥ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರು ಮಾಡೋದನ್ನು ನೋಡಿದಾಗ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಯಾವ ರೀತಿ ಮಾಡ್ತಾರೆ ಪ್ರಯೋಗವನ್ನು ಅಂತ. ಅದಾದ ನಂತರ ಕಾರ್ಯವಿಧಾನವನ್ನು ಬರೀಬೇಕಾಗುತ್ತೆ. ಕಾರ್ಯವಿಧಾನನೂ ಕೂಡ ಕಂಪ್ಲೀಟಾಗಿ ವಿವರಣೆ ಮಾಡಬೇಕು. ಯಾವ ರೀತಿ ನಾವು ಈ ಒಂದು ಪ್ರಯೋಗವನ್ನು ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟಾಗಿ ವಿವರಣೆಯನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಮುಂಜಾಗ್ರತೆ ಕ್ರಮಗಳು ಅಂತ ಹೇಳಿದೆ. ಮುಂಜಾಗ್ರತೆ ಕ್ರಮಗಳು ಏನಿಲ್ಲ, ನಾವು ಈ ಒಂದು ಪ್ರಯೋಗವನ್ನು ಮಾಡುವಾಗ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ಕೂಡ ಇಲ್ಲಿ ಬರಿಬೇಕಾಗತ್ತೆ. ಈ ಒಂದು ಪ್ರಯೋಗವನ್ನು ಬರೆಯೋದಿಕ್ಕೆ ಕೇಳಿದರೆ ನಾವು ಇಷ್ಟನ್ನು ಬರಿಬೇಕು. ಯಾವುದನ್ನೆಲ್ಲ ಬರಿಬೇಕು? ಪ್ರಯೋಗದ ಹೆಸರು, ಆಮೇಲೆ ಪ್ರಯೋಗ ಸಂಖ್ಯೆ, ಪ್ರಯೋಗಕರ್ತೃ, ವಿಷಯ, ದಿನಾಂಕ, ಪೀಠಿಕೆ, ಆಮೇಲೆ ಉದ್ದೇಶ, ಯೋಜನೆ, ಹಾಗೆ ಕಾರ್ಯವಿಧಾನ ಮತ್ತು ಮುಂಜಾಗ್ರತೆ ಕ್ರಮಗಳು. ಇಲ್ಲಿವರೆಗೂ ಬರೆದ್ರೆ ನಿಮಗೆ 10 ಅಂಕಗಳು ಇಲ್ಲಿ ಈಸಿಯಾಗಿ ತೆಗೆದುಕೊಳ್ಬೋದು. ಈ ಪ್ರಾಕ್ಟಿಕಲನ್ನು ಬರೆಯೋದಕ್ಕೆ ನಿಮಗೆ ಕೇಳುವಾಗ ವರ್ಣಾಂಧತೆ ಬಗ್ಗೆ ಕೇಳಿದ್ರು ಅಂತ ಹೇಳಿ ಅಂದ್ಕೊಳ್ಳಿ. ಆಗ ನೀವು ಯಾವ ರೀತಿ ಈ ಒಂದು ಪ್ರಯೋಗವನ್ನು ಬರಿಬೇಕು ಅನ್ನೋದನ್ನ ನೀವು ನೋಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಪ್ರಯೋಗದ ಹೆಸರನ್ನು ನಾವು ಫಸ್ಟಿಗೆ ಹಾಕಬೇಕು. ಪ್ರಯೋಗದ ಶೀರ್ಷಿಕೆಯನ್ನು ಮೊದಲಿಗೆ ಹಾಕಬೇಕು. ಅದಾದ ನಂತರ ಪ್ರಯೋಗ ಸಂಖ್ಯೆ, ಪ್ರಯೋಗದ ದಿನಾಂಕ. ಪ್ರಯೋಗ ಸಂಖ್ಯೆ ನೀವು ನೆನಪಿದ್ರೆ ಆರ್ಡರಲ್ಲಿ ಹಾಕಿ, ಇಲ್ಲ ಅಂತಂದರೆ 1 ಅಂತ ಹೇಳಿ ಹಾಕಿ. ದಿನಾಂಕ ಬಂದ್ಬಿಟ್ಟು ನಿಮ್ಮ ಎಕ್ಸಾಮ್ ಯಾವತ್ತು ನಡೀತಾ ಇರುತ್ತೆ ಆ ಡೇಟನ್ನು ಹಾಕಬಹುದು. ಪ್ರಯೋಗಕರ್ತೃವನ್ನು ಕೇಳಿದ್ದಾರೆ. ಪ್ರಯೋಗಕರ್ತೃ ಅಂತಂದರೆ ನೀವು ಒಬ್ಬ ಪ್ರಯೋಗಕರ್ತೃವಾಗಿ, ಅಂದರೆ ಪ್ರಯೋಗವನ್ನು ಮಾಡುವವರಾಗಿ ಇಲ್ಲಿ ಈ ಒಂದು ಪ್ರಯೋಗವನ್ನು ಬರಿಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಯೋಗಕರ್ತೃ ನಿಮ್ಮ ಹೆಸರನ್ನೇ ಹಾಕೋಬಹುದು. ಹಾಗೇನೆ ವಿಷಯ ಅಂತ ಹೇಳಿ ಕೇಳಿದ್ದಾರೆ. ವಿಷಯ ಅಂತ ಅಂದರೆ ಇಲ್ಲಿ ಯಾವ ವಿಷಯ ಅಂತಲ್ಲ, ನಾವು ಪ್ರಯೋಗಕ್ಕೆ ಯಾವ ವ್ಯಕ್ತಿ ಒಳಪಡ್ತಾನೆ ಅವನನ್ನ ವಿಷಯಿ ಅಥವಾ ಸಬ್ಜೆಕ್ಟ್ ಅಂತ ಹೇಳಿ, ವಿಷಯಿ ಅಥವಾ ಸಬ್ಜೆಕ್ಟ್ ಅಂತ ಹೇಳಿ ಅವನನ್ನು ಕರೆಯಲಾಗುತ್ತೆ. ಹಾಗಾಗಿ ಅವನಿಗೆ ಅವನ ಹೆಸರು ಅಂತಂದರೆ ಇಲ್ಲೂ ಸಹ ನೀವು ನಿಜವಾದ ಹೆಸರನ್ನು ಬಳಸುವಂತಿಲ್ಲ. XYZ ಅಂತ ಹೇಳಿ, ಅಥವಾ ಅವರ ಇನ್ಷಿಯಲ್, ಅಥವಾ ನೀವು ಯಾರ್ದಾದ್ರೂ ಹೆಸರನ್ನು ಹಾಕುವಂಥ ಇಂಟೆನ್ಷನಲ್ಲಿದ್ದರೆ ಅವರ ಇನ್ಷಿಯಲ್ಗಳನ್ನು ಹಾಕ್ಬೋದಾಗಿರುತ್ತೆ. ಅದಾದ ನಂತರ
ಪೀಠಿಕೆಯನ್ನು ಬರೀಬೇಕಾಗುತ್ತೆ. ಈ ಪೀಠಿಕೆಯಲ್ಲಿ ನಾವೇನಂತ ಬರೀಬೇಕು, ಪೀಠಿಕೆ ಇದಿಷ್ಟೊಂದು ಕೊಟ್ಟಿದ್ದಾರಪ್ಪ, ಇಷ್ಟನ್ನೆಲ್ಲ ಓದಿ ಹೆಂಗೆ ನೆನ್ಪಿಟ್ಕೊಳ್ಳೋದು? ಬೇಡ, ನೀವು ಇಷ್ಟೆಲ್ಲ ಓದೋಕೆ ಹೋಗ್ಬೇಡಿ, ಇಷ್ಟು ನೆನ್ಪಿಟ್ಕೊಳ್ಳೋದಕ್ಕೂ ಹೋಗ್ಬೇಡಿ. ಕಲರ್ ಬ್ಲೈಂಡ್ನೆಸ್ ಅಂತಂದರೆ ಏನು? ತಕ್ಷಣಕ್ಕೆ ನಿಮ್ಗೆ ಏನು ನೆನಪಾಗತ್ತೆ? ಕೆಲವೊಬ್ಬೊಬ್ಬರಿಗೆ ಏನಿರುತ್ತೆ, ವರ್ಣ ದೃಷ್ಟಿಯನ್ನು ಅವರು ಅಂದರೆ ಕಲರ್ ಬ್ಲೈಂಡ್ನೆಸ್ ಅನ್ನುವಂಥ ಒಂದು ಪ್ರಾಬ್ಲಮನ್ನು ಹೊಂದಿರುತ್ತಾರೆ. ಅವರಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ವಿವಿಧ ಬಣ್ಣಗಳನ್ನು ಗುರುತಿಸೋದಕ್ಕೆ ಅವರಿಗೆ ಸಮಸ್ಯೆ ಆಗತ್ತೆ, ಅಥವಾ ಆ ಕಲರ್ಗಳ ಮಧ್ಯದಲ್ಲಿ ಇರುವಂತಹ ಡಿಫ್ರೆನ್ಸಸ್ಸು ಅವರಿಗೆ ಗೊತ್ತಾಗುತ್ತೆ. ಕೆಲವು ಮಂದಿ ಬಣ್ಣಗಳನ್ನು ಗ್ರಹಿಸಿದ್ರೂ ಸಹ ಅವುಗಳ ವಿವಿಧ ಭೇದಗಳನ್ನು ಗ್ರಹಿಸಲಾರರು. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಯಾವುದೋ ಒಂದು ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ಇದೆ ಅಂತಂದ್ರೆ ಅವರಿಗೆ ಅದು ಆರೆಂಜ್ ಕಲರ್ ಆಗಿ ಕಾಣಿಸುವಂತಹದ್ದು, ಯೆಲ್ಲೋ ಕಲರ್ ಇದೆ ಅಂತಂದ್ರೆ ಅವರಿಗೆ ಅದು ರೆಡ್ ಕಲರ್ ಆಗಿ ಕಾಣಿಸುವಂತಹದ್ದು. ಈ ತರ ಕೆಲವೊಂದು ಸಮಸ್ಯೆಗಳಿರತ್ತಿದ್ದು ಅದನ್ನ ನಾವು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಒಂದು ಪ್ರಯೋಗವನ್ನ ಮಾಡ್ತೀವಿ. ಇದಕ್ಕೆ ನಾವು ಪೀಠಿಕೆಯನ್ನ ಏನಂತ ಬರೀತೀವಿ ಅಂತಂದ್ರೆ, ಕೆಲವು ಮಂದಿಗೆ ಕೆಲವು ಬಣ್ಣಗಳನ್ನ ಗ್ರಹಿಸಲು ಸಾಧ್ಯವಾಗುವುದಿಲ್ಲ, ಇನ್ನ ಕೆಲವು ಮಂದಿಗೆ ಬಣ್ಣಗಳನ್ನ ಗ್ರಹಿಸಿದರೂ ಸಹ ಅವುಗಳ ವಿವಿಧ ಭೇದಗಳನ್ನ ಗ್ರಹಿಸಲಾಗರು. ಅವುಗಳ ನಡುವೆ ಇರುವಂತಹ ಡಿಫ್ರೆನ್ಸಸ್ನ ಅವರಿಗೆ ಗುರುತಿಸೋದಿಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನ ಏನಂತ ಹೇಳ್ತೀವಿ? ವರ್ಣ ದುರ್ಬಲತೆ ಅಥವಾ ವರ್ಣ ಅಂಧತೆ ಅಂತ ಹೇಳಿ ಕರೆಯಲಾಗುತ್ತದೆ. ಕೆಲವರಿಗೆ ಯಾವ ಬಣ್ಣವನ್ನು ಸಹ ಗ್ರಹಿಸಲು ಸಾಧ್ಯವಾಗುವುದಿಲ್ಲ, ಅಂಥವರನ್ನ ಏನಂತ ಕರಿತೀವಿ? ಪೂರ್ಣ ವರ್ಣಾಂಧರು ಅಂತ ಹೇಳಿ ಕರಿತೀವಿ. ಇಲ್ಲಿ ಪೀಠಿಕೆಯಲ್ಲಿ ನಾವಿಷ್ಟೇ ಬರೀಬೇಕಾಗತ್ತೆ, ಏನಂತಂದ್ರೆ ಕೆಲವು ಮಂದಿ ಬಣ್ಣಗಳನ್ನು ಗ್ರಹಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಆಯ್ತಾ? ಇನ್ನ ಕೆಲವು ಮಂದಿ ಬಣ್ಣಗಳನ್ನು ಗ್ರಹಿಸಿದರೂ ಸಹ ಅವುಗಳ ವಿವಿಧ ಭೇದಗಳನ್ನು ಗ್ರಹಿಸಲಾರರು. ಅಂದರೆ ಅವುಗಳ ಮಧ್ಯದಲ್ಲಿ ಇರುವಂತಹ ಡಿಫ್ರೆನ್ಸಸ್ ಅನ್ನ ಅವರಿಗೆ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥವರನ್ನ ನಾವು ಏನಂತ ಹೇಳ್ತೀವಿ? ವರ್ಣ ದುರ್ಬಲತೆ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನ ಕೆಲವರಿಗೆ ಏನಾಗುತ್ತೆ, ಯಾವ ಬಣ್ಣಗಳನ್ನು ಗ್ರಹಿಸಲು ಸಾಧ್ಯವಾಗೋದಿಲ್ಲ, ಅಂಥವ್ರನ್ನ ನಾವೇನಂತೀವಿ? ಪೂರ್ಣ ವರ್ಣಾಂಧರು ಎನ್ನುತ್ತಾರೆ. ಅವರಿಗೆ ಎಲ್ಲಾ ಬಣ್ಣ ಸಹ ಯಾವ ರೀತಿ ಕಾಣಿಸುತ್ತೆ? ಬೂದು ಬಣ್ಣದಂತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬಣ್ಣದಂತೆ ಕಾಣಿಸುತ್ತೆ. ಇಲ್ಲಿ ಜಸ್ಟ್ ನೀವು ಲೂಸಿಯಾ ಮೂವಿಯನ್ನ ನೆನ್ಪು ಮಾಡಿಕೊಂಡ್ರೆ ಸಾಕಾಗತ್ತೆ. ಇಂಥವ್ರನ್ನ ಪರೀಕ್ಷೆಯನ್ನ ಮಾಡೋದಕ್ಕೋಸ್ಕರ, ಇಂತಹ ವ್ಯಕ್ತಿಗಳನ್ನ ಪರೀಕ್ಷೆ ಮಾಡಲು ನಾವು ಈ ವರ್ಣಾಂಧತೆ ಅನ್ನುವಂಥ ಒಂದು ಪ್ರಯೋಗವನ್ನ ಮಾಡಲಾಗುತ್ತದೆ. ಇಷ್ಟೊಂದು ಬರೆದ್ರೆ ಸಾಕಾಗತ್ತೆ. ವರ್ಣಾಂಧತೆಯನ್ನ ಪರೀಕ್ಷಿಸಲು ವರ್ಣ ಮಿಶ್ರಣ ಪರೀಕ್ಷೆ, ಸ್ಪೆಕ್ಟ್ರೋಮೀಟರ್ ಪರೀಕ್ಷೆ, ಇಶಿಹಾರವರ ವರ್ಣಾಂಧತೆ ಪರೀಕ್ಷೆ, ಇನ್ನು ಹಲವಾರು ಪರೀಕ್ಷೆಗಳನ್ನ ಈ ಒಂದು ವರ್ಣಾಂಧತೆಯನ್ನ ಗುರುತಿಸಲು ರೂಪಿಸಲಾಗಿದೆ. ಇದಿಷ್ಟನ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಇದು 2 ಲೈನು, ಇಲ್ಲಿ 4 ಲೈನು. ಇದಿಷ್ಟನ್ನ ನೀವು ಪೀಠಿಕೆಯಾಗಿ ಬರೀಬೋದಾಗಿದೆ. ಇದಿಷ್ಟು ಬರೆದ್ರೆ ಪೀಠಿಕೆ ಮುಗಿದಿದ್ದು. ಅದಾದ ನಂತರ ಏನು ಮಾಡಬೇಕು? ಉದ್ದೇಶ. ಈ ಒಂದು ಪ್ರಯೋಗವನ್ನ ಮಾಡುವಂತಹ ಉದ್ದೇಶ ಏನು? ಇಶಿಹಾರವರ ವರ್ಣಾಂಧತೆ ಪರೀಕ್ಷೆಯನ್ನು ಬಳಸಿ ವರ್ಣಾಂಧತೆಯನ್ನು ಪತ್ತೆ ಹಚ್ಚುವುದು. ಇಲ್ಲಿ ವರ್ಣಾಂಧತೆ ಸಮಸ್ಯೆ ಇರುವಂತಹವರ ಸಮಸ್ಯೆಗಳನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ನಾವು ಈ ಒಂದು ಪ್ರಯೋಗವನ್ನ ಮಾಡ್ತಾ ಇದೀವಿ. ಅದನ್ನ ನಾವಿಲ್ಲಿ ಬರಿಬಹುದು. ಈ ಪ್ರಯೋಗವನ್ನ ರೂಪಿಸಿರುವಂತಹವ್ರು ಯಾರು ಅಂದ್ರೆ ಇಶಿಹಾ ಅಂತ ಹೇಳಿ ಅವರು ಈ ಒಂದು ಪ್ರಯೋಗವನ್ನ ರೂಪಿಸಿರುವಂಥದ್ದು. ಹಾಗಾಗಿ ಇಶಿಹಾರ ವರ್ಣಾಂಧತೆ ಪರೀಕ್ಷೆಯನ್ನ ಬಳಸಿ ನಾವಿಲ್ಲಿ ವರ್ಣಾಂಧತೆಯನ್ನ ಪತ್ತೆ ಹಚ್ಚುತ್ತಾ ಇದ್ದೀವಿ. ಇದಿಷ್ಟನ್ನ ಬರಿಬೇಕಾಗತ್ತೆ. ಅದಾದ ನಂತರ ಬೇಕಾಗುವ ಸಲಕರಣೆಗಳು. ಈ ಒಂದು ವರ್ಣಾಂಧತೆ ಅನ್ನುವಂತೆ ಈ ಒಂದು ಪ್ರಯೋಗಕ್ಕೆ ಯಾವೆಲ್ಲ ಸಲಕರಣೆಗಳು ಬೇಕಾಗುತ್ತೆ ಅಂದ್ರೆ, ಇಶಿಹಾರವರ ವರ್ಣಾಂಧತೆ ಪರೀಕ್ಷೆಗೆ 38 ಬಣ್ಣದ ಪ್ಲೇಟುಗಳಿರುತ್ತೆ. ಎಷ್ಟಿರುತ್ತೆ? 38 ಬಣ್ಣದ ಪ್ಲೇಟ್ಗಳಿರುತ್ತೆ. 25 ಪ್ಲೇಟ್ಗಳಲ್ಲಿ ಕೆಲವು ಅಂಕಿಗಳಿರುತ್ತೆ. ಅವುಗಳನ್ನ ವಿಷಯಿ ಓದಿ ಹೇಳಬೇಕಾಗತ್ತೆ. 38 ಕಲರ್ ಪ್ಲೇಟ್ಸ್ ಇರುತ್ತೆ, ಅದರಲ್ಲಿ 25 ನಂಬರ್ಸ್ ಇರುತ್ತೆ. ಅದಾದ್ಮೇಲೆ ಉಳಿದ 13 ಪ್ಲೇಟುಗಳಲ್ಲಿ ಕೆಲವು ಡ್ರಾಯಿಂಗ್ಸ್ ಇರುತ್ತೆ. ಓಕೆನಾ? ಅವುಗಳನ್ನು ಓದಲು ಬಾರದಂತಹ ವ್ಯಕ್ತಿಯ ವರ್ಣಾಂಧತೆಯನ್ನು ಪರೀಕ್ಷಿಸಲು ಬಳಸಬೇಕಾಗುತ್ತೆ. ಈಗ ನಾವು ಇಲ್ಲಿ ನಂಬರ್ಸನ್ನು ಏನು ಕೊಟ್ಟಿರ್ತೀವಿ, ಆ ನಂಬರ್ಸನ್ನು ಓದು ಬರಹ ಗೊತ್ತಿದ್ದವರಾದರೆ ಗುರುತಿಸ್ತಾರೆ. ಆದರೆ ಓದು ಬರಹ ಗೊತ್ತಿಲ್ಲದವರಿಗೆ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವ್ರಿಗೆ ನಾವೇನು ಮಾಡಬೇಕು ಅಂದರೆ, ಇಂಥ ಒಂದು ಡ್ರಾಯಿಂಗ್ ಇರುವಂಥ ಒಂದು 13 ಪ್ಲೇಟ್ಸ್ಗಳಿರುತ್ತಲ್ಲ, ಅದನ್ನು ನಾವು ಯೂಸ್ ಮಾಡ್ಬೋದಾಗಿದೆ. ರೇಖಾಕೃತಿಗಳಿರುತ್ತೆ, ಅದನ್ನು ಏನು ಮಾಡಬೇಕು? ವಿಷಯಿ ಓದಿ ಹೇಳಬೇಕಾಗತ್ತೆ. ಓದಲು ಬಾರದಂತಹ ವ್ಯಕ್ತಿಗಳಿಗೆ ಈ 13 ರೇಖಾಕೃತಿಗಳಿರುವಂತಹ ಒಂದು ಪ್ಲೇಟ್ಗಳಿರುತ್ತಲ್ಲ, ಅದನ್ನು ಬಳಸಬಹುದಾಗಿದೆ.
ವಿಷಯಿಗೆ ಅದನ್ನ ಹೇಳೋದಿಕ್ಕೆ ಬರೆದಿದ್ರೆ ವಿಷಯ ಅವುಗಳನ್ನ ಬೆರಳಿನಿಂದ ಅಥವಾ ಮೊಂಡಾದ ಕಡ್ಡಿಯಿಂದ ತಿದ್ದಬೇಕಾಗತ್ತೆ. ಸಾಮಾನ್ಯವಾಗಿ 1 ರಿಂದ 21 ಪ್ಲೇಟ್ಗಳನ್ನ ಬಳಸಲಾಗುತ್ತೆ. ಆಮೇಲೆ ನಮಗೆ ಎಲ್ಲಾ ಪ್ರಯೋಗಕ್ಕೂ ಆಲ್ಮೋಸ್ಟ್ ಟೈಮಿಂಗ್ಸ್ ಇದೆ ಅಂತಂದ್ರೆ ಅದಕ್ಕೆ ನಿಲುಗಡಿಯಾರ ಬೇಕಾಗುತ್ತೆ. ಆಮೇಲೆ ಬರೆಯುವ ಸಲಕರಣೆಗಳು ಕಂಪಲ್ಸರಿ ಬೇಕೇ ಬೇಕು. ಯಾಕಂತಂದ್ರೆ ಟೈಮಿಂಗ್ಸ್ ಅವರು ಎಷ್ಟು ಸಮಯದಲ್ಲಿ ಈ ಒಂದು ಪ್ರಯೋಗವನ್ನ ಕಂಪ್ಲೀಟ್ ಮಾಡಿದ್ರು ಅಥವಾ ಯಾವಾಗ ಸ್ಟಾರ್ಟ್ ಮಾಡಿದ್ರು ಇಂತಹ ಎಲ್ಲ ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ಬರೆಯುವ ಸಲಕರಣೆಗಳು ಬೇಕಾಗತ್ತೆ. ಸೊ ಇಲ್ಲಿ ಬೇಕಾಗುವ ಸಲಕರಣೆಗಳಂದ್ರೆ ಇಶಿಹಾರವರ 38 ಬಣ್ಣದ ಪ್ಲೇಟುಗಳು, ಅದರಲ್ಲಿ 25 ಪ್ಲೇಟ್ಗಳಲ್ಲಿ ಅಂಕಿಗಳಿರುತ್ತೆ, 13 ಪ್ಲೇಟ್ಗಳಲ್ಲಿ ರೇಖಾಕೃತಿಗಳಿರುತ್ತೆ, ಒಂದು ನಿಲುಗಡಿಯಾರ, ಇನ್ನೊಂದು ಬರೆಯುವ ಸಲಕರಣೆಗಳು. ಇಷ್ಟು ಬರೆದ್ರೆ ಸಾಕಾಗತ್ತೆ ನಿಮ್ಗೆ. ಗೊತ್ತಾಯ್ತಾ? ಇದರಲ್ಲಿ ಏನು ಎಕ್ಸ್ಟ್ರಾ ಏನು ಬರೆಯುವಂಥದ್ದಿಲ್ಲ. ನೆಕ್ಸ್ಟ್ ಯೋಜನೆಗೆ ಬಂದ್ರೆ, ಯೋಜನೆಯಲ್ಲಿ ಇಲ್ಲೇನಿದೆ ಅದನ್ನ ಆಸ್ ಇಟ್ ಈಸ್ ಬರಿಬೇಕಾಗುತ್ತೆ. 1 ರಿಂದ 21 ಪ್ಲೇಟ್ಗಳನ್ನ ವಿಷಯಿಗೆ ನೀಡಿ ಸರಿಯಾಗಿ ಓದಿದ ಪ್ಲೇಟ್ಗಳ ಸಂಖ್ಯೆಯನ್ನ ಕಂಡು ಹಿಡಿಯಲಾಗುವುದು ಮತ್ತು ಆತನಿಗೆ ಸಾಮಾನ್ಯ ವರ್ಣದೃಷ್ಟಿ ಇದೆಯೇ ಎಂಬುದನ್ನ ಗೊತ್ತುಪಡಿಸಲಾಗುವುದು. ಇದಿಷ್ಟನ್ನು ಬರಿಬೇಕು. ನೆಕ್ಸ್ಟ್ ಕಾರ್ಯವಿಧಾನನೂ ಸಹ ನೀವು ಇದಿಷ್ಟನ್ನು ಬರಿಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಯಾವ ರೀತಿ ನಾವು ಈ ಒಂದು ಪ್ರಯೋಗವನ್ನ ಮಾಡ್ತೀವಿ ಅಂತ. ವಿಷಯನ್ನ ಮೇಜಿನ ಮುಂದೆ ಕುರ್ಚಿಯ ಮೇಲೆ ಆರಾಮವಾಗಿ ಕೂರಿಸಲಾಗುವುದು. ಸಾಕಷ್ಟು ಬೆಳಕು, ಗಾಳಿ ಬೆಳಕು ಇರುವಂತಹ ಒಂದು ಕೋಣೆಯಲ್ಲಿ ಕೂರಿಸಬೇಕು. ಇದೆಲ್ಲ ಕಾಮನ್ ಆಗಿ ನೀವು ಯಾವುದೇ ಒಂದು ಪ್ರಯೋಗವನ್ನ ಬರಿಬೇಕಾದ್ರೂ ಇದನ್ನ ಬರಿಲೇಬೇಕು. ವಿಷಯನ್ನ ಮೇಜಿನ ಮುಂದೆ ಕುರ್ಚಿಯ ಮೇಲೆ ಆರಾಮವಾಗಿ ಕೂರಿಸುವುದು, ಸಾಕಷ್ಟು ಗಾಳಿ ಬೆಳಕು ಇರಬೇಕು, ಅಲ್ಲಿ ಪ್ರಶಾಂತವಾಗಿರ್ಬೇಕು ಜಾಗ. ಇದೆಲ್ಲ ಕಾಮನ್ ಆಗಿರುವಂತಹ ಒಂದಷ್ಟು ಟಿಪ್ಸ್ಗಳು. ಅದಾದ ನಂತರ ಪ್ಲೇಟ್ಗಳ ಮೇಲೆ ಏನು ಸಾಕಷ್ಟು ಬೆಳಕು ಬೀಳೋ ತರ ಇರಬೇಕು. ಯಾಕಂತಂದ್ರೆ ಕತ್ಲೆ ಆದ್ರೆ ಅವರಿಗೆ ಸರಿಯಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಮೇಲೆ ಈ ಕೆಳಗಿನ ಸೂಚನೆಗಳನ್ನ ವಿಷಯಿಗೆ ನೀಡಲಾಗುವುದು ಅಂತ ಹೇಳಿ ಬರೆದು ಸಿದ್ಧನಾಗು ಎಂದು ಹೇಳಿದ ನಂತರ ನಾನು ನಿಮಗೆ ಕೆಲವು ಪ್ಲೇಟುಗಳನ್ನ ಒಂದೊಂದಾಗಿ ತೋರಿಸುತ್ತಾ ಹೋಗುತ್ತೇನೆ. ಇದು ನಾವು ಆ ಒಂದು ಪ್ರಯೋಗಕ್ಕೆ ಯಾವ ವಿಷಯಿ ಒಳಪಡ್ತಾ ಇದ್ದಾನೆ ಅವನಿಗೆ ಹೇಳುದು, ಅದನ್ನ ನಾವು ಮೆನ್ಷನ್ ಮಾಡಬೇಕು. ಈ ಕೆಳಗಿನ ಸೂಚನೆಗಳನ್ನ ನೀಡಲಾಗುವುದು ಅಂತ ಹೇಳಿ ಬರೆದ್ಬಿಟ್ಟು ಇದನ್ನ ಹೇಳಬೇಕು. ಸಿದ್ಧನಾಗು ಎಂದು ಹೇಳಿದ ನಂತರ ನಾನು ನಿಮಗೆ ಕೆಲವು ಪ್ಲೇಟುಗಳನ್ನ ಒಂದೊಂದಾಗಿ ತೋರಿಸುತ್ತಾ ಹೋಗುತ್ತೇನೆ. ನೀವು ಪ್ರತಿಯೊಂದು ಪ್ಲೇಟನ್ನು ಗಮನವಿಟ್ಟು ನೋಡಿ, ಅದರಲ್ಲಿ ಬರೆದಿರುವ ಅಂಕಿಯನ್ನ ಹೇಳಿ. ನಿರ್ದೇಶನಗಳನ್ನ ಕೊಟ್ಟ ನಂತರ ವಿಷಯಿಗೆ ನೀಡಿದ ಸೂಚನೆಗಳು ಅರ್ಥವಾಗಿದೆ ಎಂಬುದನ್ನ ಖಚಿತಪಡಿಸಿಕೊಂಡು ತದನಂತರ ಸಿದ್ಧರಾಗಿ ಎಂದು ಹೇಳಿ 1ನೇ ನಂಬರಿನ ಪ್ಲೇಟ್ ಅನ್ನ ವಿಷಯಿಯ ಮುಂದೆ ಹಿಡಿದು ತೋರಿಸಬೇಕು. ವಿಷಯಿಗೂ ಪ್ಲೇಟಿಗೂ ನಡುವಿನ ಅಂತರ ಅಥವಾ ದೂರ 75 ಸೆಂಟಿಮೀಟರ್ಗಳಷ್ಟಿರಬೇಕು. ಇದನ್ನೆಲ್ಲ ಮೆನ್ಷನ್ ಮಾಡ್ಬೇಕು ನೀವು ಕರೆಕ್ಟಾಗಿ. ಮತ್ತು ಸಾಕಷ್ಟು ಬೆಳಕು ಅದರ ಮೇಲೆ ಬೀಳುವಂತಿರಬೇಕು. ಇದೆಲ್ಲ ಮೈನ್ ಪಾಯಿಂಟ್ಸ್, ಇವನ್ನೆಲ್ಲ ಮಿಸ್ ಮಾಡೋ ಹಾಗಿಲ್ಲ. ಪ್ಲೇಟ್ ಅನ್ನು ಓದಲು ಸುಲಭವಾಗುವಂತೆ ಸ್ವಲ್ಪ ಓರೆಯಾಗಿ ಹಿಡಿಯಬೇಕು. ಪ್ರತಿ ಪ್ಲೇಟ್ ಅನ್ನ 3 ಸೆಕೆಂಡುಗಳ ಕಾಲ, ಇಲ್ಲಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡ್ಬೇಕು ಕರೆಕ್ಟಾಗಿ, 3 ಸೆಕೆಂಡುಗಳ ಕಾಲ ಹಿಡಿಯಬೇಕು. ಮತ್ತು ವಿಷಯಿಯು ಓದಿದ ಅಂಕಿಯನ್ನು ಆ ಪ್ಲೇಟಿನ ಕ್ರಮ ಸಂಖ್ಯೆಯ ಪಕ್ಕದಲ್ಲಿ ಬರೆದುಕೊಳ್ಳಬೇಕು. ಈಗ ವಿಷಯಿಗೆ ನಾವೊಂದು ಪ್ಲೇಟ್ ಅನ್ನ ತೋರಿಸ್ತೀವಲ್ವ, ಆ ಪ್ಲೇಟಿನಲ್ಲಿ ಇದ್ದಂತ ಸಂಖ್ಯೆಯನ್ನ ಆ ವಿಷಯ ಓದ್ತಾನೆ ಅಂತಂದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಸೈಡಲ್ಲಿ ಮಾರ್ಕ್ ಮಾಡಿ ಇಟ್ಕೋಬೇಕು. ಇದೇ ಕ್ರಮವನ್ನು ಅನುಸರಿಸಿ ಉಳಿದ 20 ಪ್ಲೇಟ್ಗಳನ್ನ ವಿಷಯಿಗೆ ನೀಡಬೇಕು. ಕೊನೆಯಲ್ಲಿ ಕೈಪಿಡಿಯ ಕೀಲಿಯ ಸಹಾಯದಿಂದ ವಿಷಯಿಯು ಸರಿಯಾಗಿ ಓದಿದ ಪ್ಲೇಟುಗಳ ಒಟ್ಟು ಸಂಖ್ಯೆಯನ್ನ ಕಂಡುಹಿಡಿಬೇಕಾಗತ್ತೆ. ಕೊನೆಗೆ ಏನ್ ಮಾಡ್ಬೇಕು, ನಾವಿಲ್ಲಿ ನೋಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅವನು ಎಷ್ಟು ಸರಿಯಾಗಿ ಹೇಳಿದ ಅಥವಾ ಎಷ್ಟು ತಪ್ಪು ಹೇಳಿದಾನೆ ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಇದಿಷ್ಟು ಪ್ರಯೋಗವನ್ನ ಹೇಗೆ ಮಾಡೋದು ಅಂತ ಹೇಳಿ. ಅದಾದ ನಂತರ ಮುಂಜಾಗ್ರತಾ ಕ್ರಮಗಳು ಅಂತಂದ್ರೆ ನಾವು ಈ ಒಂದು ಪ್ರಯೋಗವನ್ನ ಮಾಡಬೇಕಾದ್ರೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಪ್ರಯೋಗವನ್ನ ನಡೆಸುವ ಕೊಠಡಿಯಲ್ಲಿ ಸಾಕಷ್ಟು ಬೆಳಕಿರಬೇಕು. ಪ್ರಯೋಗಕ್ಕೆ ಒಳಪಡುವಂತಹ ವ್ಯಕ್ತಿ ಕಂಫರ್ಟ್ ಆಗಿದ್ದಾಗ ಮಾತ್ರ ಅವನು ಸರಿಯಾಗಿ ಉತ್ತರವನ್ನ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಡೆಸುವ ಕೊಠಡಿಯಲ್ಲಿ ಸಾಕಷ್ಟು ಬೆಳಕಿರ್ಬೇಕು. ಆಮೇಲೆ ವಿಷಯ ಕಣ್ಣಿನಿಂದ ಎಷ್ಟಿರ್ಬೇಕು, 75 ಸೆಂಟಿಮೀಟರ್ಗಿಂತ ದೂರದಲ್ಲಾಗಲಿ ಅಥವಾ ಅತಿ ಹತ್ತಿರದಲ್ಲಾಗಲಿ ಹಿಡಿಯಬಾರ್ದು. ಈ ಒಂದು ಎಚ್ಚರಿಕೆಯನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. 75 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲೇ ನಾವು ಆ ಒಂದು ಪ್ಲೇಟ್ ಅನ್ನ ಹಿಡ್ಕೋಬೇಕಾಗತ್ತೆ. ಅದಕ್ಕಿಂತ ದೂರನೂ ಹಿಡ್ಕೊಳ್ಳೋ ಹಾಗಿಲ್ಲ ಅಥವಾ ಅದಕ್ಕಿಂತ ಹತ್ತಿರದಲ್ಲೂ ಕೂಡ ಹಿಡ್ಕೊಳ್ಳೋ ಹಾಗಿಲ್ಲ. ಪ್ರತಿ ಪ್ಲೇಟ್ ಅನ್ನ 3 ಸೆಕೆಂಡ್ಗಳವರೆಗೆ ಮಾತ್ರ ತೋರಿಸ್ಬೇಕಾಗತ್ತೆ. ನಾವು ಪ್ರತಿಯೊಂದು ಪ್ಲೇಟ್ಗಳನ್ನ ವ್ಯಕ್ತಿಗೆ 3 ಸೆಕೆಂಡ್ಗಿಂತ ಹೆಚ್ಚಿನ ಕಾಲ ಅಥವಾ ಅದಕ್ಕಿಂತ ಕಮ್ಮಿ ಕಾಲ ತೋರಿಸಂಗಿಲ್ಲ. 3 ಸೆಕೆಂಡ್ಗಳಲ್ಲೇ ನಾವು ತೋರಿಸ್ಬೇಕಾಗತ್ತೆ. 2 ಪ್ಲೇಟ್ಗಳನ್ನು ಎಡ ಮತ್ತು ಬಲಭಾಗದವು ಏಕಕಾಲದಲ್ಲಿ ಕಾಣುವುದರಿಂದ ಒಂದನ್ನು ಪೇಪರ್ನಿಂದ ಮುಚ್ಚಿದ್ದು ಮತ್ತೊಂದನ್ನ ತೋರಿಸಬೇಕು.
ಬರಿಬೇಕು. ಇದಿಷ್ಟು ನಾವು ಪ್ರಯೋಗವನ್ನ ಬರಿಬೇಕಾಗುತ್ತೆ. ನೀವು ಪುಸ್ತಕದಲ್ಲಿ ಇರುವ ಹಾಗೆ ಕಾಪಿ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಒಬ್ಬ ಪ್ರಯೋಗಾರ್ಥಿಯಾಗಿ ನಿಮ್ಮ ಎದುರುಗಡೆ ಒಬ್ಬ ವಿಷಯ ಅಥವಾ ಸಬ್ಜೆಕ್ಟ್ ಕೂತಿದ್ದಾನೆ ಅಂತ ಅನ್ಕೊಂಡು ಈ ಒಂದು ಪ್ರಯೋಗವನ್ನ ನೀವು ಅವನಿಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅನ್ನೋ ದೃಷ್ಟಿಯಲ್ಲೇ ನೀವು ಇಲ್ಲಿ ಬರಿಬಹುದಾಗಿದೆ. ಆಮೇಲೆ ಇಲ್ಲಿರೋದನ್ನೆಲ್ಲ ಕಾಪಿ ಮಾಡುವ ಅವಶ್ಯಕತೆ ಇಲ್ಲ. ನೀವು ಈ ಒಂದು ಪ್ರಯೋಗವನ್ನ ಅರ್ಥ ಮಾಡಿಕೊಂಡು ಅದನ್ನ ಸಿಂಪಲ್ ಆಗಿ ವಿವರಿಸಬಹುದಾಗಿದೆ. ನಾನಿಲ್ಲಿ ಪ್ರಯೋಗವನ್ನ ಹೇಗೆ ಬರೆಯೋದು ಅನ್ನೋದಕ್ಕೆ ಇಲ್ಲೊಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಇದಿಷ್ಟು ನಿಮ್ಮ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ನೆಕ್ಸ್ಟ್ ಇನ್ನೊಂದು ಪ್ರಯೋಗದ ಬಗ್ಗೆ ಯಾವ ರೀತಿ ಬರೆಯೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.